ಮನೆಯಲ್ಲಿ ಕೇವಲ 2-3 ಟೊಮ್ಯಾಟೊ, ಸ್ವಲ್ಪ ರವೆ ಮತ್ತು ಅವಲಕ್ಕಿ ಇದೆಯಾ? ಹಾಗಾದರೆ ಇಂದು ನಾವು ತುಂಬ ಸುಲಭವಾಗಿ ಮತ್ತು ರುಚಿಯಾದ ಟೊಮ್ಯಾಟೊ ದೋಸೆ ಹೇಗೆ ಮಾಡೋದು ನೋಡೋಣ ಬನ್ನಿ. ಮಿಕ್ಸಿ ಜಾರ್ ತಗೊಳ್ಳಿ. ಮಿಕ್ಸಿ ಜಾರಲ್ಲಿ 1 ಕಪ್ ಸೂಜಿ ರವೆ ಹಾಕ್ಕೊಳ್ಳಿ. ಅದಾದ ನಂತರ 2-3 ಚಿಕ್ಕ ಸೈಜ್ ಟೊಮ್ಯಾಟೊ, ಇನ್ನು 1/2 ಕಪ್ಪು ನೆನೆಸಿದ ಅವಲಕ್ಕಿ, 1/2 ಕಪ್ ಮೊಸರು ತಗೊಳ್ಳಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಅದಾದ ಮೇಲೆ ರುಚಿಗೆ ತಕ್ಕಷ್ಟು ನೀವು ಮೆಣಸಿನ್ಕಾಯಿ ಪುಡಿ ಹಾಕ್ಕೊಳ್ಳಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ಈ ಮಿಶ್ರಣವನ್ನು ಎಲ್ಲ ನುಣ್ಣಗೆ ಹಾಗೂ ತೆಳುವಾಗಿ ರುಬ್ಬಿಕೊಳ್ಳಿ. ನೋಡಿ, ಈ ಮಿಶ್ರಣ ಹೀಗೆ ತೆಳುವಾಗಿ ಬರಬೇಕು. ಮುಟ್ಟಿದಾಗ ಯಾವುದೇ ಥರ ಲಂಪ್ಸ್ ಇರಬಾರ್ದು. ನೋಡಿ, ಮುಟ್ಟಿ ತೋರಿಸ್ತಾ ಇದ್ದೀನಿ. ರುಬ್ಬಿದ ಮಿಶ್ರಣಕ್ಕೆ ನೀವು ಅರ್ಧ ಟೀ ಸ್ಪೂನ್ ಬೇಕಿಂಗ್ ಸೋಡಾ ಸೇರಿಸಿ ಚೆನ್ನಾಗಿ ಕಲಸಿ. ಈ ಹಿಟ್ಟನ್ನು ಹುಳಿಯಾಗಲು ಇಡುವ ಅಗತ್ಯವಿಲ್ಲ, ತಕ್ಷಣವೇ ದೋಸೆ ಮಾಡಬಹುದು. ನೀವು ನಾನ್ ಸ್ಟಿಕ್ ಅಥವಾ ಐರನ್ ಪ್ಯಾನ್ ಕೂಡ ಯೂಸ್ ಮಾಡಬಹುದು. ನಾನು ಇಲ್ಲಿ ನಾನ್ ಸ್ಟಿಕ್ ಯೂಸ್ ಮಾಡ್ತಾ ಇದ್ದೀನಿ. ಬಿಸಿಯಾದ ತವದ ಮೇಲೆ ಹಿಟ್ಟನ್ನು ದಪ್ಪವಾಗಿ ಹಾಕಿ ಕಡಿಮೆ ಉರಿಯಲ್ಲಿ ಬೇಯಿಸಿ. ಮೇಲ್ಭಾಗ ಬೇಯಿಸಿದ ನಂತರ ಬೇಕಾದರೆ ಸ್ವಲ್ಪ ತುಪ್ಪ ಅಥವಾ ಎಣ್ಣೆ ಹಾಕಿ ಮತ್ತೊಂದು ಬದಿಯನ್ನು ಬೇಯಿಸಿಕೊಳ್ಳಿ. ಇದರ ಮೇಲೆ ಸ್ವಲ್ಪ ಪುಡಿ ಚಟ್ನಿಯನ್ನು ಉದುರಿಸಿಕೊಳ್ಳಿ ಅಥವಾ ನಿಮಗೆ ಇಷ್ಟವಾಗಿರುವ ಚಟ್ನಿಯನ್ನು ಯೂಸ್ ಮಾಡಿಕೊಂಡು ತಿನ್ನಬಹುದು. ಹೀಗೆ ಮೃದುವಾದ ಸ್ಪಾಂಜಿ ಮತ್ತು ರುಚಿಯಾದ ಟೊಮ್ಯಾಟೊ ದೋಸೆ ಸವಿಯಲು ಸಿದ್ಧ. ನನಗಂತೂ ಈ ದೋಸೆ ತುಂಬ ಇಷ್ಟ ಆಯಿತು. ಒಮ್ಮೆ ಮಾಡಿ ನೋಡಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ಮತ್ತು ಇನ್ನಷ್ಟು ಸುಲಭವಾದ ಹಾಗೂ ರುಚಿಕರವಾದ ರೆಸಿಪಿಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ನಮ್ಮ ಚಾನಲ್ ಹೆಸರು ದ ಸ್ಯಾವಿ ಟ್ರೇಲ್ಸ್.